ಸಂಸಾರಾಸಾರಸಿಂಧೋರ್ಜನಿಮರಣಜರಾದ್ಯುರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿಭಾರಾಃ ಕಿಮಿಹ ಸುಖಕರಾಃ ಪ್ರೇಮಪಾಶೈರ್ನಿಬದ್ಧಾಃ ಕೃಷ್ಣತ್ವತ್ಪಾದಪೋತಂ ಪ್ರದಿಶ ತದನಿಶಂ ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿಗಮ್ಯಂ ಭವಜಲಧಿ ಭವತ್ಖೇದವಿಚ್ಛೇದಹೇತುಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಗುರುವರಿಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ವ್ಯಾಸರಾಜರ ಆರಾಧನೆಯ ಪರ್ವಕಾಲದಲ್ಲಿ ಸೇರಿದ ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸಿ ವ್ಯಾಸರಾಜರ ಮಹಿಮೆಗಳನ್ನು ಸಾಮಾನ್ಯರಾದ ನಮ್ಮಂಥವರು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಇತಿಹಾಸದಲ್ಲಿ ಏನು ಚಿತ್ರಿತವಾಗಿದೆ ಅದನ್ನು ಯಥಾಮತಿ ಅನುಸಂಧಾನ ಮಾಡುವ ಪ್ರಕ್ರಿಯೆಯಲ್ಲಿ ನಾನಿದ್ದೇನೆ. ಶಂಕುಕರ್ಣ ಅನ್ನುವ ಬ್ರಹ್ಮದೇವರ ಭಕ್ತನೊಬ್ಬ ಪ್ರಹ್ಲಾದರಾಜರಾಗಿ ಭಗವಂತನ ಸೇವೆಯನ್ನು ಮಾಡಿ ನರಸಿಂಹನ ಸಾಕ್ಷಾತ್ಕಾರವನ್ನು ಪಡೆದು ಮತ್ತೆ ಬಾಲ್ಹೀಕ ರಾಜನಾಗಿ ಕೃಷ್ಣನ ಅನುಗ್ರಹದಿಂದ ಭೀಮಸೇನ ದೇವರಿಂದ ಅನುಗ್ರಹೀತನಾಗಿ ಅದೇ ಬಾಲ್ಹೀಕ ರಾಜ ವ್ಯಾಸರಾಜರಾಗಿ ಅವತಾರ ಮಾಡಿದ್ದಾರೆ ಅಂತ ಪುರಂದರದಾಸರೇ ಮೊದಲಾದ ಎಲ್ಲ ಅಪರೋಕ್ಷ ಜ್ಞಾನಿಗಳ ಕೃತಿಗಳಲ್ಲಿ ವ್ಯಾಸರಾಜರ ಮೂಲರೂಪದ ಬಗ್ಗೆ ವಿಮರ್ಶೆಯನ್ನು ಮಾಡಿದ್ದಾರೆ. ಶಂಕುಕರ್ಣ, ಪ್ರಹ್ಲಾದ, ಬಾಲ್ಹೀಕ, ವ್ಯಾಸರಾಜ, ರಾಘವೇಂದ್ರ ಅಂತ ಹೀಗೆ ಭಗವಂತನ ಆರಾಧನೆಯನ್ನು ಅತಿಶಯವಾಗಿ ಮಾಡಿದ ದೊಡ್ಡ ಹರಿಭಕ್ತರು ವ್ಯಾಸರಾಜರು. ವ್ಯಾಸರಾಜರು ಹುಟ್ಟಿದ್ದು ನಮ್ಮ ಮೈಸೂರಿನಿಂದ 18 ಕಿಲೋಮೀಟರ್ ದೂರದಲ್ಲಿ ಬನ್ನೂರು ಅಂತ. ಚನ್ನಪಟ್ಟಣ ಅವರ ಗುರುಗಳು ಬ್ರಹ್ಮಣ್ಯ ತೀರ್ಥರು, ಅವರ ಕ್ಷೇತ್ರ. ಬನ್ನೂರು ಅನ್ನುವ ಆ ಪರಿಸರದಲ್ಲಿ ವ್ಯಾಸರಾಜರ ಜನ್ಮವಾಗಿದೆ. 1447 ಇಸ್ವಿ ಏಪ್ರಿಲ್ ತಿಂಗಳ 22ನೇ ತಾರೀಕು ಪ್ರಾತಃ ಕಾಲದಲ್ಲಿ ವ್ಯಾಸರಾಜರ ಜನ್ಮ ಅಂತ ಇದನ್ನು ಶಾಸನಗಳು ಇವತ್ತೇನು ಕೈಫಿಯತ್ತು ಅಂತ ಸಿಗುತ್ತೆ ಅದರಲ್ಲೇ ವ್ಯಾಸರಾಜರ ಆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ವೈಶಾಖ ಮಾಸದಲ್ಲಿ ವ್ಯಾಸರಾಜರ ಅವತಾರವಾಗಿದ್ದು ಬಹುತೇಕ ವ್ಯಾಸರಾಜರು 3ನೆಯ ಮಗನಾಗಿ, ರಾಮಾಚಾರ್ಯ ದಂಪತಿಗಳ 3ನೆಯ ಮಗನಾಗಿ ಅವತಾರ ಮಾಡಿದ್ದಾರೆ. ಬಾಲ್ಯದಲ್ಲೇ ಅವರ ಅತಿಶಯವಾಗಿರುವಂತಹ ಆ ಪ್ರತಿಭೆಯನ್ನು ಕಂಡು ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು ಅವರೆಲ್ಲ ಇವರ ಬಾಲ್ಯದ ಪ್ರತಿಭೆಗೆ ಬೆರಗಾಗಿದ್ದಾರಂತೆ. ನಮ್ಮ ವೇದಾಂತ ಸಾಮ್ರಾಜ್ಯಕ್ಕೆ ಕೊರತೆಯನ್ನು ನೀಗಿಸುವಂತಹ ಒಳ್ಳೆ ಶಿಷ್ಯ ಸಿಕ್ಕಿದ್ದಾನೆ ಅಂತ ತುಂಬ ಸಂತೋಷವನ್ನು ಪಟ್ಟವರು ಬ್ರಹ್ಮಣ್ಯ ತೀರ್ಥರು. ಬಹುತೇಕ 15ನೇ ಶತಮಾನ ವೇದಾಂತದ ಸಮೃದ್ಧಿಯನ್ನು ತುಂಬಿರುವಂತಹ ಭವ್ಯವಾಗಿರುವಂತಹ ಕಾಲ ಅದು. ನಿನ್ನೆ ವಾದಿರಾಜರ ಬಗ್ಗೆ ನಾವು ನೋಡಿದ್ದೇವೆ. ಅವರ ಕಾಲದಲ್ಲೇ ವ್ಯಾಸರಾಜರು, ಅದೇ ಕಾಲದಲ್ಲಿ ವಿಜಯೇಂದ್ರ ತೀರ್ಥರು, ಅದೇ ಕಾಲದಲ್ಲೇ ಶ್ರೀಪಾದರಾಜರು, ಅದೇ ಕಾಲದಲ್ಲಿ ಪುರಂದರದಾಸರು, ಅದೇ ಕಾಲದಲ್ಲೇ ಕನಕದಾಸರು, ವಿಜಯದಾಸರು, ಗೋಪಾಲದಾಸರು. ಎಂಥ ಒಂದು ಸುವರ್ಣ ಯುಗ! ಎಲ್ಲ ಅಪರೋಕ್ಷ ಜ್ಞಾನಿಗಳ ತಂಡವೇ ಸೇರಿದ ಒಂದು ಕಾಲ
ಅಂಥ ಒಂದು ಶ್ರೇಷ್ಠವಾಗಿರುವಂತಹ ಆ ಕಾಲಘಟ್ಟದಲ್ಲಿ ಬಂದು ನಮ್ಮ ಮಧ್ವ ಮತದ ದುಂದುಬಿಯನ್ನು ವಿಸ್ತಾರವಾಗಿ ಮೊಳಗಿಸಿದ ಕೀರ್ತಿ ಅದು ವ್ಯಾಸರಾಜರಿಗೆ ಸಲ್ಲುವಂತಹದ್ದು. ವಾದಿರಾಜರಿಗೂ ವ್ಯಾಸರಾಜರಿಗೂ ಕಾಲಘಟ್ಟದಲ್ಲಿ ನೋಡಿದಾಗ ಬಹುತೇಕ ಒಂದು 33 ವರ್ಷಗಳ ಅಂತರ ಇದೆ. ವ್ಯಾಸರಾಜರು ವಾದಿರಾಜರಿಗಿಂತ 33 ವರ್ಷ ಹಿರಿಯರಾಗಿದ್ದಾರೆ ಕಾಲಘಟ್ಟದಲ್ಲಿ ನಾವು ನೋಡಿದಾಗ. ವ್ಯಾಸರಾಜರು ಬಾಲ್ಯದಲ್ಲಿ ಅವರ ಅಧ್ಯಯನಕ್ಕೆ ಕುಳಿತರಂತೆ. ವ್ಯಾಸಯೋಗಿ ಚರಿತ ಅಂತ ಒಂದು ಗ್ರಂಥ, ಅದರಲ್ಲಿ ವ್ಯಾಸರಾಜರ ಬಗ್ಗೆ ವಿಸ್ತಾರವಾದ ಇತಿಹಾಸವನ್ನು ಬಾಲ್ಯದಿಂದ ಚಿತ್ರಣ ಮಾಡಿದ್ದಾನೆ. ಸೋಮನಾಥ ಕವಿ ಅಂತ ವ್ಯಾಸಯೋಗಿ ಚರಿತೆ ಬಹಳ ದಾಖಲೆ. ಇವತ್ತು ವ್ಯಾಸರಾಜರ ಬಗ್ಗೆ ಮಾತನಾಡಲಿಕ್ಕೆ ಅಧಿಕೃತವಾದ ಒಂದು ಗ್ರಂಥ ಅದು. ಅವನು ಹೇಳ್ತಾನೆ, ಬಾಲ್ಯದಲ್ಲಿ ಬ್ರಹ್ಮಣ್ಯ ತೀರ್ಥರು ಇವರ ಪ್ರತಿಭೆಯನ್ನು ನೋಡಿ ವಿಭುಧೇಂದ್ರ ತೀರ್ಥರು ಅಂತ ಆಸೇತು ಹಿಮಾಚಲ ಹೋಗಿ ಪರವಾದಿಗಳನ್ನೆಲ್ಲ ನಿಗ್ರಹ ಮಾಡಿದ ರಾಯರ ಮಠದ ಪರಂಪರೆಯ ಹಿರಿಯ ಯತಿಗಳು ಅವರು ವಿಭುಧೇಂದ್ರ ತೀರ್ಥರು. ಅವರ ಶಿಷ್ಯರು ಶ್ರೀಪಾದರಾಜರು. ಅವರ ಹತ್ರ ಅನೇಕ ಶಾಸ್ತ್ರಾಧ್ಯಯನಗಳನ್ನು ಮಾಡಿದವರು ಶ್ರೀಪಾದರಾಜರು ಅಂತ ಐತಿಹ್ಯ ಇದೆ. ಶ್ರೀಪಾದರಾಜರಿಗೂ ಅಂಥದ್ದೇ ಒಂದು ಅದ್ಭುತವಾದ ಪಾಂಡಿತ್ಯ ಇತ್ತು. ಅದರ ಹಿನ್ನೆಲೆಯಲ್ಲಿ ಷಡ್ದರ್ಶನಗಳ ನಿಖರವಾದ ಪಾಂಡಿತ್ಯವನ್ನು ಅವರ ಬಳಿ ಕಳೆಯಲಿ ಅಂತ ವ್ಯಾಸರಾಜರನ್ನು ಬಾಲ್ಯದಲ್ಲಿಯೇ ಬ್ರಹ್ಮಚರ್ಯದಲ್ಲಿ, ಸಾಮಾನ್ಯ ಘಟ್ಟದ ಮೇಲಿನ ಪದ್ಧತಿಗಳಲ್ಲೆಲ್ಲ ಗೃಹಸ್ಥರಿಗೆ ಆಶ್ರಮವನ್ನು ನೀಡುವ ಕ್ರಮ ಇದೆ. ಬ್ರಹ್ಮಚರ್ಯದಲ್ಲಿ ಆಶ್ರಮವನ್ನು ಪಡೆದವರು ವ್ಯಾಸರಾಜರು. ಸಣ್ಣ ಬಾಲಕ ಅಂತೆ. ಅವನ ಅಧ್ಯಯನಕ್ಕೆ ಹೋಗಿ ಕುಳಿತಾಗ ಸೋಮನಾಥ ಕವಿ ಹೇಳ್ತಾನೆ, ತುಂಬ ಮಕ್ಕಳಿಗೆ ಹಸಿವೆ ಜಾಸ್ತಿ ಅಂತೆ. ವ್ಯಾಸರಾಜರಿಗೆ ಸಿಕ್ಕಾಪಟ್ಟೆ ಹಸಿವೆ ಆಗಿಬಿಟ್ಟಿದೆಯಂತೆ. ಹಸಿವೆ ಅಂದರೆ ಹೊಟ್ಟೆಯ ಹಸಿವೆ ಅಲ್ಲ, ಜ್ಞಾನದ ಹಸಿವೆ. ಕವಿ ಹೇಳ್ತಾನೆ, ಮಾನ್ಯಸ್ಯ ತಸ್ಯ ಮಹತೋ ಮಹತಾಂ ಸಕಾಶೆ ಷಡ್ದರ್ಶನಾನ್ಯಪಿ ಧರಾಧರ ಸನ್ನಿಭಾನಿ ವಿದ್ಯಾಬುಭುಕ್ಷಿತವತೋ ಧಿಷಣಾ ಮಹಿಮ್ನೋ ಪ್ರಾಣಾದಿ ಮಾಹುತಿ ದಶಾಂ ಪ್ರಥಮಂ ಪ್ರಜಗ್ಮುಹು. ದೊಡ್ಡ ಜ್ಞಾನಿಗಳು ವ್ಯಾಸರಾಜರು, ನೋಡಲಿಕ್ಕೆ ಬಾಲಕರು ಅಂತ. ಪೂರ್ವಜನ್ಮದ ಇತಿಹಾಸಗಳೇ ತುಂಬ ಇದೆ ವ್ಯಾಸರಾಜರ ಪಾಲಿಗೆ. ಅವರ ಅಜ್ಞಾನವನ್ನು ಪರಿಹಾರ ಮಾಡಿದವನು, ಅಜ್ಞಾನವನ್ನು ಪರಿಹಾರ ಮಾಡುವ ನಿಯಾಮಕನಾದ ನರಸಿಂಹರೂಪಿಯಾದ ಭಗವಂತ ಅವನೇ ಸಾಕ್ಷಾತ್ಕಾರವನ್ನು ಕೊಟ್ಟು ಜ್ಞಾನದೇವತೆಯಾಗಿ ಅನುಗ್ರಹ ಮಾಡಿದಾಗ ಆ ಪುಣ್ಯ ಬಲದಿಂದಾಗಿ ವ್ಯಾಸರಾಜರು ಶ್ರೀಪಾದರಾಜರ ಬಳಿ ಕುಳಿತುಕೊಂಡ್ರೆ ಅವರ ಹೊಟ್ಟೆಗೆ ಆಹಾರ ಹಾಕುವುದರಲ್ಲಿ ಗುರುಗಳು ಸೋಲ್ಬೇಕಂತೆ. ಅಂಥ ಪಾಂಡಿತ್ಯ ಇದು. ಜ್ಞಾನದ ಹೊಟ್ಟೆ ಇದು, ತಲೆ. ಅಂಥ ಒಂದು ಷಡ್ದರ್ಶನಗಳನ್ನೆಲ್ಲ ಕರತಲಾಮಲಕ ಮಾಡಿಕೊಂಡ್ರಂತೆ. ಷಡ್ದರ್ಶನಾನ್ಯಪಿ ಧರಾಧರ ಸನ್ನಿಭಾನಿ. ಷಡ್ದರ್ಶನಗಳು ಅಂದರೆ ಏನು ಸಾಮಾನ್ಯ ಅಲ್ಲ. ದೊಡ್ಡ ದೊಡ್ಡ ಮೇರು ಪರ್ವತಕ್ಕೆ ಸಮಾನವಾದದ್ದು, ಭಾರಭೂತವಾದದ್ದು. ಅಂತಹ ಆ ಪರ್ವತ ಭೂಮಿಗಿಂತ ಭಾರವಾಗಿರುವಂತಹ ತತ್ವಶಾಸ್ತ್ರಗಳನ್ನು ಅನಾಯಾಸವಾಗಿ ಊಟಕ್ಕೆ ಕೂತಿದ್ರು ಅವರು. ಊಟ ಅಂದರೆ ಪಾಠದ ಊಟ, ಜ್ಞಾನದ ಊಟ. ಊಟಕ್ಕೆ ಕೂತಾಗ ಪ್ರಾಣಾದಿ ಮಾಹುತಿ ದಶಾಂ ಪ್ರಥಮಂ ಪ್ರಜಗ್ಮುಹು. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ ಅಂತ ಏನು ಪಂಚ ಪ್ರಾಣಾಹುತಿಗಳನ್ನು ಅನಾಯಾಸವಾಗಿ ತಗೊಳ್ತೇವೆ ತುಂಬ ಹಸಿವಾದಾಗ. ಹಾಗೆ ಷಡ್ದರ್ಶನಗಳನ್ನು ಆಹುತಿಯನ್ನಾಗಿ ತೆಗೆದುಕೊಂಡ್ರಂತೆ. ದೊಡ್ಡ ಸಂಗತಿಯೇ ಆಗಲಿಲ್ಲ, ಅಷ್ಟು ಬೇಗ ಅವುಗಳನ್ನು ಅರ್ಥ ಮಾಡಿಕೊಂಡ್ರಂತೆ ವ್ಯಾಸರಾಜರು. ಅಷ್ಟು ಎತ್ತರದ ಪಾಂಡಿತ್ಯವನ್ನು ಬಾಲ್ಯದಲ್ಲೇ ಸಂಪಾದನೆ ಮಾಡಿಕೊಂಡಿರುವಂತಹ ಮಹಾನುಭಾವರು ವ್ಯಾಸರಾಜರು. ಮುಂದೆ ಅವರು ಪರವಾದಿಗಳನ್ನೆಲ್ಲ ತುಂಬ ನಿಗ್ರಹ ಮಾಡಿದ ಉಲ್ಲೇಖಗಳೆಲ್ಲ ಇದ್ದಾವೆ. ಅವತ್ತಿನ ಕಾಲದ ಮೀಮಾಂಸಾ ಮತ್ತು ತರ್ಕಶಾಸ್ತ್ರದಲ್ಲಿ ತುಂಬ ಗಟ್ಟಿಗ ಅಂದರೆ ಪಕ್ಷಧರ ಮಿಶ್ರ ಅಂತ ಬಹಳ ಪ್ರಸಿದ್ಧಿ. ಅವನನ್ನು ಖಂಡಿಸಿದವರು ಜಗತ್ತಿನಲ್ಲಿ ಯಾರೂ ಇಲ್ಲ, ಅವನಷ್ಟು ಗಟ್ಟಿಗರು ಯಾರೂ ಇಲ್ಲ. ಅವನಿಗೆ ಪಂಥಾಹ್ವಾನ ನೀಡಿದರಂತೆ ವ್ಯಾಸರಾಜರು. ವ್ಯಾಸರಾಜರು ಅವನನ್ನು ವಾದಕ್ಕೆ ಕರೆದಾಗ, ನೈಯಾಯಿಕರು ತುಂಬ ಪ್ರಬಲ. ತರ್ಕತಾಂಡವದಲ್ಲಿ ವ್ಯಾಸರಾಜರು ಕೂಡ ತುಂಬ ನ್ಯಾಯ ಸಿದ್ಧಾಂತದಲ್ಲಿ ಒಳ್ಳೆಯ ಆಳವಾದ ಪಾಂಡಿತ್ಯವನ್ನು ಪಡೆದವರೇ. ನ್ಯಾಯಾಮೃತವನ್ನು ರಚನೆ ಮಾಡಿದಾಗ ಕೆಲವು ನೈಯಾಯಿಕರು ಹೇಳಿದರಂತೆ, ನೋಡಿ ನಮ್ಮ ನ್ಯಾಯ ಕೌಶಲಕ್ಕೆ ವೇದಾಂತಿಗಳು ಕೂಡ ವಶರಾಗಿದ್ದಾರೆ, ನ್ಯಾಯಮತ ಅಷ್ಟು ಪ್ರಬಲವಾಗಿದೆ ಅಂತ ತಾರ್ಕಿಕ ಸಿದ್ಧಾಂತಕ್ಕೆ ಹೆಮ್ಮೆ ಬಂತಂತೆ. ವ್ಯಾಸರಾಜರಂಥ ಜ್ಞಾನಿಗಳು ತರ್ಕಶಾಸ್ತ್ರವನ್ನು ಉಪಯೋಗಿಸಿಕೊಂಡು ಗ್ರಂಥಗಳನ್ನು ರಚನೆ ಮಾಡ್ತಾರೆ ಅಂದರೆ ನೈಯಾಯಿಕರಿಗೆ ಎಷ್ಟೊಂದು ಬಲ ಇದೆ. ವ್ಯಾಸರಾಜರು ಮುಂದೊಂದು ಗ್ರಂಥವನ್ನು ಬರೆದ್ರಂತೆ. ನ್ಯಾಯಾಮೃತ ಆದಮೇಲೆ ತರ್ಕತಾಂಡವ ಅಂತ ಗ್ರಂಥ ಬರೆದ್ರಂತೆ. ಏನು ತರ್ಕತಾಂಡವ ಅಂದರೆ ನೈಯಾಯಿಕರನ್ನು ಬಹುತೇಕ ಖಂಡಿಸಿದ ಗ್ರಂಥ ಅದು. ಅದಕ್ಕೊಂದು ಮಾತಿದೆ,
ಅಮೃತೇನಾರ್ಜಿತಾ ಕೀರ್ತಿ ತಾಂಡವೇನ ವಿನಾಶಿತ ಅಂತ. ನ್ಯಾಯಾಮೃತ ಬರೆದಾಗ ತರ್ಕ ರಸಿಕರು ವ್ಯಾಸರಾಜರು ಅಂತ ಕುಣಿದ್ರು ನೈಯಾಯಿಕರು. ಆದರೆ ತರ್ಕತಾಂಡವ ಬರೆದಾಗ ಅವರ ಮುಖ ಎಲ್ಲ ಒಣಗಿ ಹೋಗಿತ್ತು. ಯಾಕೆಂದರೆ ತಾರ್ಕಿಕರನ್ನು ವಿಶೇಷವಾಗಿ ಖಂಡಿಸಿದ್ದಾರೆ ವ್ಯಾಸರಾಜರು. ಆ ಗ್ರಂಥಗಳಲ್ಲೇ ಒಂದು ಸ್ವಲ್ಪ ವಿಷಯವನ್ನು ನೋಡೋದಾದರೆ, ತರ್ಕತಾಂಡವದಲ್ಲಿ ನೈಯಾಯಿಕರು ಕೆಲವೊಂದು ವಿಷಯಗಳನ್ನು ಅಂಗೀಕಾರ ಮಾಡಿದ್ದಾರೆ ನೋಡಿ. ಈ ಬಂಗಾರ ಇದೆಯಲ್ಲ, ಅದನ್ನು ತೈಜಸ ಪದಾರ್ಥ ಅಂತಾರೆ. ಯಾವುದರಿಂದ ಹುಟ್ಟಿತು ಬಂಗಾರ? ಆಕಾಶದಿಂದ ಹುಟ್ಟಿತಾ, ವಾಯುವಿನಿಂದ ಹುಟ್ಟಿತಾ, ತೇಜಸ್ಸಿನಿಂದ ಹುಟ್ಟಿತಾ? ನೈಯಾಯಿಕರ ಸಿದ್ಧಾಂತದ ಪ್ರಕಾರ ತೈಜಸ ಪದಾರ್ಥ ಅದು. ಅದು ಪಾರ್ಥಿವ ಪದಾರ್ಥ ಅಲ್ಲ, ಖನಿಜ ಅಲ್ಲ, ಭೂಮಿಯಲ್ಲಿ ಹುಟ್ಟಿದ್ದಲ್ಲ, ತೇಜಸ್ಸಿನಿಂದ ಹುಟ್ಟಿದ್ದು ಬಂಗಾರ ಅಂತ ನೈಯಾಯಿಕರು ಇದನ್ನು ಅಂಗೀಕಾರ ಮಾಡಿದ್ದಾರೆ. ತರ್ಕತಾಂಡವದಲ್ಲಿ ವ್ಯಾಸರಾಜರು ಹೇಳ್ತಾರೆ, ಸಾಮಾನ್ಯ ನಮ್ಮ ಮಹಿಳೆಯರನ್ನು ಕೇಳಿದರೂ ಇದಕ್ಕೆ ಉತ್ತರ ಕೊಟ್ಟಾರು. ನಿಮ್ಮ ಕುತ್ತಿಗೆಯಲ್ಲಿ ಹಾಕಿಕೊಂಡಿರುವಂತಹ ಬಂಗಾರ ಅದು ಎಲ್ಲಿಂದ ಹುಟ್ಟಿದೆ? ಬಂಗಾರದ ಮೂಲ ಬೀಜ ಯಾವುದು? ಅದು ಖನಿಜ. ಅದು ಯಾರನ್ನು ಕೇಳಿದರೂ ಹೇಳ್ತಾರೆ ಹೆಣ್ಮಕ್ಕಳು, ಇದು ಭೂಮಿಯಿಂದ ಹುಟ್ಟಿದೆ ಅಂತ. ಅಂತಹ ಸಾಮಾನ್ಯ ಜ್ಞಾನ ನಿನಗಿಲ್ಲ. ಇದಕ್ಕೆ ಪ್ರಮಾಣಗಳು ಬೇಕು ಅಂದರೆ ಒಂದು ಭಾರದ್ವಾಜ ಶ್ರುತಿ ಇದೆ. ಅದು ವೇದ ಮಂತ್ರ, ಋಗ್ ಸಂಹಿತಾದಲ್ಲೇ ಬರೋದು. ಭರದ್ವಾಜ ಋಷಿಗಳ ದ್ರಷ್ಟಾರವಾದ ಮಂತ್ರ ಅದು. ದಿವ್ಯಂ ಪಾರ್ಥಿವಂ ವಸು ಅಂತ ಒಂದು ವೇದ ಮಂತ್ರದ ಭಾಗ. ವಸು ಅಂದರೆ ಬಂಗಾರ, ದಿವ್ಯ. ಪಾರ್ಥಿವಂ ಸ್ಪಷ್ಟವಾಗಿ ವೇದ ಮಂತ್ರದಲ್ಲಿ ಇದು ಪೃಥ್ವಿಗೆ ಸಂಬಂಧಪಟ್ಟದ್ದು ಬಂಗಾರ ಅಂತ ವರ್ಣನೆ ಇದೆ ವೇದಗಳಲ್ಲಿ. ವೇದ ಕಾಲದಿಂದಲೂ ಕೂಡ ಬಂಗಾರವನ್ನು ಪಾರ್ಥಿವ ಅಂತಲೇ ಕರೆದಿದ್ದಾರೆ ವಿನಃ ತೈಜಸ ಅಂತ ಕರೆಯಲಿಲ್ಲ. ವೇದಗಳ ವಿರೋಧ ಇದೆ ಎಂದರು. ಆಮೇಲೆ ಪುರಾಣಗಳಿಗೆ ಬರ್ತಾರೆ. ವ್ಯಾಸರಾಜರ ಗ್ರಂಥದ ಅವರ ಜ್ಞಾನದ ವ್ಯಾಪ್ತಿ ನೋಡಿ. ಪಂಚಮಸ್ಕಂದದಲ್ಲಿ ಒಂದು ವಿಚಾರ ಬರುತ್ತೆ. ನಾವೆಲ್ಲ ಜಂಬೂದ್ವೀಪದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಜಂಬೂದ್ವೀಪೆ ಭಾರತ ವರ್ಷೆ ಭರತ ಖಂಡೆ ಅಂತೇವೆ. ಜಂಬೂದ್ವೀಪದಲ್ಲಿ ಅಂದರೆ ಮೇರು ಪರ್ವತದ ಮೇಲೆ ಒಂದು ನೇರಳೆ ಹಣ್ಣಿನ ಮರ. ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಹೇಳೋದಾದರೆ 12,000 ಕಿಲೋಮೀಟರ್ ವ್ಯಾಪ್ತಿಯ ಮರ ಅದು. ಅಂಥ ಮರ ನೀವು ನೋಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅದು ಮೇರು ಪರ್ವತದಲ್ಲಿದೆ. ಅದನ್ನು ನೋಡ್ಲಿಕ್ಕೆ ಅಷ್ಟು ಬೇಗ ನಿಮಗೆ ವೀಸಾನೂ ಸಿಗೋದಿಲ್ಲ. ಅಷ್ಟು ದೊಡ್ಡ ಮರದಲ್ಲಿ ಹಣ್ಣುಗಳು, ಆನೆ ಗಾತ್ರದ ಹಣ್ಣುಗಳು. ಆ ಹಣ್ಣುಗಳು ಮೇಲಿಂದ ಯಾವಾಗಲೂ ಉದುರುತ್ತಾ ಇರುತ್ತಂತೆ. ಉದುರಬೇಕಾದ್ರೆ ಆನೆ ಸೊಂಡಿಲಿನ ಗಾತ್ರದ ರಸ ಹರಿದು ಬರ್ತಾ ಇರುತ್ತಂತೆ. ಆ ರಸ ದೊಡ್ಡ ನದಿಯಾಗಿ ಹರಿದು ಬರುತ್ತೆ. ಅದನ್ನು ಜಂಬೂ ನದಿ ಅಂತ ಕರೀತಾರೆ. ನೇರಳೆ ಹಣ್ಣಿನ ರಸದ ನದಿ ತೊರೆಯಾಗಿ ಹರಿದು ಬರುತ್ತೆ. ಆ ನದಿ ಹರಿದು ಬರಬೇಕಾದ್ರೆ ಒಂದು ಭಾಗದಲ್ಲಿ ಸೂರ್ಯನ ಕಿರಣ ತಾಗುತ್ತಂತೆ. ಅಷ್ಟು ಎತ್ತರದ ಶಿಖರಗಳು ಮೇರು ಪರ್ವತದ ಶಿಖರ. ಯಾವಾಗಲೂ ಏನು ಶಿಖರಗಳಿಗೆ ಸೂರ್ಯನ ಕಿರಣ ತಾಗೋದಿಲ್ಲ, ಮರಕ್ಕೂ ತಾಗೋದಿಲ್ಲ. ಒಂದು ಭಾಗದಲ್ಲಿ ಅದರ ರಸಕ್ಕೆ ಸೂರ್ಯನ ಕಿರಣ ತಾಗುತ್ತೆ. ಅದೇ ಜಾಗದಲ್ಲಿ ಮಣ್ಣು ಸೇರುತ್ತೆ. ಅಂದರೆ ಆ ನೇರಳೆ ಹಣ್ಣಿನ ರಸ ಬಂದು ಮಣ್ಣಿಗೆ ಡಿಕ್ಕಿ ಹೊಡೆಯುವ ಜಾಗದಲ್ಲಿ ಸೂರ್ಯನ ಕಿರಣ ತಾಗಿ ಅಲ್ಲಿ ಒಂದು ಜಾಂಬೂನದ ಅಂತ ಆಭರಣ ತಯಾರಾಗುತ್ತೆ. ಅದಕ್ಕೆ ಬಂಗಾರ ಅಂತ ಕರೆಯೋದು. ಇದನ್ನು ಪಾರ್ಥಿವ ಅಂತ ಕರೀಬೇಕು ಅಂತ ವೇದವ್ಯಾಸದೇವರೇ ಪಂಚಮಸ್ಕಂದದಲ್ಲಿ ಬಂಗಾರದ ಸೃಷ್ಟಿ ಹೇಗಾಯಿತು ಅಂತ ವರ್ಣನೆ ಮಾಡಿದ್ದಾರೆ. ಯಾವ ಆಧಾರದಲ್ಲಿ ಇದನ್ನು ತೈಜಸ ಅಂತ ಕರಿತಿ? ಪಂಚಮಸ್ಕಂದದ ಆಧಾರ ಇದೆ. ದಿವ್ಯಂ ಪಾರ್ಥಿವಂ ವಸು ಅಂತ ಶ್ರುತಿ ಮಾತುಗಳಿದ್ದಾವೆ. ಬಂಗಾರವನ್ನು ನೀನು ತೈಜಸ ಅಂತ ಕರೆಯೋದು ಹೇಗೆ? ಇದಕ್ಕೆ ಹೆಚ್ಚಿನ ವಿವರಣೆಯನ್ನು ಬೃಹತ್ ಭಾಷ್ಯದಲ್ಲಿ ಆಚಾರ್ಯರು ನೀಡ್ತಾರೆ. ಜಾಂಬೂನದ ಅಂತ ಒಂದು ಬಂಗಾರ, ಚಾಮೀಕರ ಅಂತ ಒಂದು ಬಂಗಾರ, ಸ್ವರ್ಣ ಅಂತ ಒಂದು ಬಂಗಾರ. ಸ್ವರ್ಣ ಅನ್ನುವ ಬಂಗಾರ ಬೆಳ್ಳಿಗೆ, ಅದು ಹಳದಿ ಬಣ್ಣ ಇರುತ್ತೆ. ಅದನ್ನೆಲ್ಲ ಮನುಷ್ಯರು ಪೈತ್ರ್ಯಂ ಅಂತ ಕರೆದಿದ್ದಾರೆ ಆಚಾರ್ಯರು. ಅಂದರೆ ಪಿತೃಗಳಿಂದ ಹಿಡಿದು ಮನುಷ್ಯರ ತನಕ ಧಾರಣೆ ಮಾಡುವಂತಹದ್ದು ಸ್ವರ್ಣವನ್ನು. ಅದದೇ ಶಬ್ದಗಳಿದ್ದಾವೆ. ಸುವರ್ಣ, ಸ್ವರ್ಣ, ಅದು ಹಳದಿ ಬಣ್ಣ. ಚಾಮೀಕರ ಅಂತ ಬಂಗಾರ ಇದೆ, ಅದು ಕೆಂಪು ಬಣ್ಣ. ಅದನ್ನು ಗಾಂಧರ್ವಂ ಅಂತ ಕರೆದಿದ್ದಾರೆ ಆಚಾರ್ಯರು ಬೃಹತ್ ಭಾಷೆಯಲ್ಲಿ. ಗಂಧರ್ವರು ಕೆಂಪು ಬಣ್ಣದ ಬಂಗಾರವನ್ನು ಧಾರಣೆ ಮಾಡ್ತಾರಂತೆ. ಜಾಂಬೂನದ ಅನ್ನೋದು ಸೂರ್ಯನ ಪ್ರಕಾಶದಷ್ಟು ಬೆಳಕಂತೆ ಅದರಲ್ಲಿ. ಅಂಥ ಜಾಂಬೂನದ ಅನ್ನುವ ಬಂಗಾರವನ್ನು ದೇವತೆಗಳೆಲ್ಲ ಆ ಜಾಗಕ್ಕೆ ಬಂದು ಮೇರು ಪರ್ವತದ ತಪ್ಪಲಿಗೆ ಬಂದು ಆಭರಣಗಳನ್ನು ಮಾಡಿ ಕಿವಿಗೆ ಆಭರಣಗಳನ್ನು ಧರಿಸ್ತಾರಂತೆ. ಕೃಷ್ಣನು ರುಕ್ಮಿಣಿಯನ್ನು ಒಂದು ಬಾರಿ ಕರೆದುಕೊಂಡು ಹೋಗಿ ಬಂಗಾರದ ಆಭರಣ ಮಾಡಿಕೊಟ್ಟಿದ್ದ. ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಜಾಂಬೂನದ ಅಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣ ರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಎಲ್ಲೆಲ್ಲೆಯ ಪುರಾಣ ಕಥೆಗಳನ್ನೆಲ್ಲ ತಂದು ಬೃಹತ್ ಭಾಷ್ಯದ ವಚನಗಳನ್ನು ತಂದು 3 ರೀತಿಯಾದ ಬಂಗಾರಗಳು, ಜಾಂಬೂನದ ಅನ್ನುವ ಬಂಗಾರ ಇರಲಿ, ಚಾಮೀಕರ ಇರಲಿ, ಸ್ವರ್ಣ ಇರಲಿ,
ಬಂಗಾರದ 3 ಪ್ರಕಾರಗಳೂ ಕೂಡ ನಿರ್ಮಾಣವಾಗುವುದು ಪೃಥ್ವಿ ಭಾಗದಿಂದಲೇ. ಪೃಥ್ವಿಯ ಸಂಬಂಧ ಇಲ್ಲದೆ ಅದು ತೈಜಸ ಆಗುವುದು ಹೇಗೆ? ವ್ಯಾಸರಾಜರು ಒಂದರ ಬಗ್ಗೆ ಮಾತನಾಡಬೇಕಾದ್ರೆ ಇಷ್ಟು ನಿಖರತೆ ತಾರ್ಕಿಕರನ್ನು ಚೆನ್ನಾಗಿ ಖಂಡಿಸಿದ್ದಾರೆ ಇಲ್ಲಿ. ಮತ್ತೆ ಇನ್ನೂ ಒಂದು ಮಾತು ಹೇಳ್ತಾರೆ ತಾರ್ಕಿಕರು, ಜಾತಿ ನಿತ್ಯ ಅಂತಾರವ್ರು. ನಿತ್ಯಂ ಏಕಂ ಅನೇಕಾನುಗತಂ ಸಾಮಾನ್ಯಂ ಜಾತಿ ಅಂತ. ಮನುಷ್ಯತ್ವ ಜಾತಿ, ಬ್ರಾಹ್ಮಣ್ಯ, ಬ್ರಾಹ್ಮಣತ್ವ ಇವುಗಳೆಲ್ಲ ಜಾತಿ, ಘಟತ್ವ, ಪಟತ್ವ ಇವುಗಳೆಲ್ಲ ಜಾತಿ. ಅವರ ಪ್ರಕಾರ ಜಾತಿ ಅದು ನಿತ್ಯ, ಅದು ನಾಶ ಆಗೋದೇ ಇಲ್ಲ, ಮತ್ತು ಅದು ಒಂದೇ. ಈ ಥರದ ಅವರ ಚಿಂತನೆ ಇದೆ ತಾರ್ಕಿಕರದ್ದು. ಜಾತಿ ಅಂದರೆ ಇವನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಒಂದು ಜಾತಿಯೇ, ಅಲ್ಲಿರುವಂತಹ ಧರ್ಮ ಅದು ಜಾತಿಯೇ. ಈ ರೀತಿಯಾದ ಒಂದು ಪ್ರಕ್ರಿಯೆಯನ್ನು ಅಂಗೀಕಾರ ಮಾಡಿದ್ದಾರೆ. ವ್ಯಾಸರಾಜರು ತರ್ಕತಾಂಡವದಲ್ಲಿ ಹೇಳ್ತಾರೆ, ಜಾತಿಯೂ ಕೂಡ ಬರುತ್ತೆ ಹೋಗುತ್ತೆ, ಅನಿತ್ಯ, ಅದು ನಿತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮಾಸೇನ ಶೂದ್ರೋ ಭವತಿ ಬ್ರಾಹ್ಮಣೋ ರಸವಿಕ್ರಿಯಾತ್. ಒಬ್ಬ ಬ್ರಾಹ್ಮಣ 1 ತಿಂಗಳು ಅನ್ನ ಮಾರಾಟ ಮಾಡಿದರೆ ಅವನ ಬ್ರಾಹ್ಮಣ್ಯ ನಾಶವಾಗುತ್ತೆ, ಜಾತಿ ಹೋಯಿತು ಅಂತ ಅರ್ಥ. ವ್ಯಭಿಚಾರ ಮಾಡಿದರೆ ಜಾತಿ ಹೋಗುತ್ತೆ, 3 ದಿನ ಸಂಧ್ಯಾವಂದನೆ ಬಿಟ್ಟರೆ ಜಾತಿ ಹೋಗುತ್ತೆ, ಏಕಾದಶಿ ಉಪವಾಸ ಮಾಡಲಿಲ್ಲ ಅಂದರೆ ಜಾತಿ ಭ್ರಷ್ಟರಾಗ್ತೇವೆ. ಜಾತಿ ಹೋಗಲಿಕ್ಕೆ ತುಂಬ ಕಾರಣಗಳು ಗೊತ್ತು. ಜಾತಿ ಬರುತ್ತಾ? ಜಾತಿ ಬರುತ್ತೆ ಅಂತಾರೆ. ಅದಕ್ಕೂ ವ್ಯಾಸರಾಜರು ಪ್ರಮಾಣ ಯಾವುದು ವಿಷ್ಣು ಪುರಾಣದ ವಚನವನ್ನು ಉದಾಹರಣೆಯಾಗಿ ಕೊಡ್ತಾರೆ. ಜಾತಿ ಹೋಗುವುದಕ್ಕಿದು ದೃಷ್ಟಾಂತ. ಜಾತಿ ಬರುವುದಕ್ಕೆ ವಿಶ್ವಾಮಿತ್ರರು ಕ್ಷತ್ರಿಯರು ತಾನೇ, ಜಪ ಮಾಡಿ ಅವರು ಬ್ರಹ್ಮರ್ಷಿ ಆಗಲಿಲ್ವಾ? ಎಲ್ಲ ಬ್ರಾಹ್ಮಣರಿಗೂ ಕೂಡ ಬ್ರಾಹ್ಮಣ್ಯವನ್ನು ಉಳಿಸಲಿಕ್ಕೆ ಕಾರಣೀಭೂತರಾದವರು ವಿಶ್ವಾಮಿತ್ರರು. ಅವರಲ್ಲಿ ಬ್ರಾಹ್ಮಣ್ಯ ಅನ್ನುವ ಜಾತಿ ಬಂತು. ಹಾಗಾಗಿ ಜಾತಿ ಬರುತ್ತೆ ಹೋಗುತ್ತೆ ಅಂತಿದ್ದಾಗ ಅನಿತ್ಯ ಅಂತ ಆಯಿತು, ಅದನ್ನು ನಿತ್ಯ ಅಂತ ಹೇಗೆ ಕರೀತಿ? ಹೀಗೆ ಪ್ರಮಾಣಗಳ ಆಧಾರದಲ್ಲಿ ತುಂಬ ನಿಖರವಾಗಿ ಮಾತನಾಡುವಂತಹ ಶಕ್ತಿ ವ್ಯಾಸರಾಜರದ್ದು. ತರ್ಕತಾಂಡವ ಗ್ರಂಥಗಳನ್ನೆಲ್ಲ ಪಕ್ಷಧರ ಮಿಶ್ರನ ಜೊತೆಗೆ ವಾಗ್ಯುದ್ಧದಲ್ಲಿ ಅವನನ್ನು ಮಣಿಸಿದ ಮೇಲೆ ಅಂಥ ಅದ್ಭುತವಾದ ಒಂದು ಗ್ರಂಥವನ್ನು ರಚನೆ ಮಾಡಿದ್ರಂತೆ. ತಾರ್ಕಿಕರು ಬಾಲ ಬಿಚ್ಚಲಿಕ್ಕಾಗಲಿಲ್ಲಂತೆ ವ್ಯಾಸರಾಜರ ಮುಂದೆ. ಅಂಥ ಒಂದು ಅದ್ಭುತವಾದ ಪಾಂಡಿತ್ಯ ವ್ಯಾಸರಾಜರದ್ದು. ಪಕ್ಷಧರ ಮಿಶ್ರ ಅವನೇ ಒಂದು ಮಾತು ಹೇಳ್ತಾನೆ, ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷೋ ನಾವೇಕ್ಷಿ ವಿನಾ ನವೀನ ವ್ಯಾಸೇನ ಅಂತ. ನಾನು ಏನು ಓದಿದ್ದೀನೋ ಅದನ್ನೆಲ್ಲ ಈ ವ್ಯಾಸರಾಜರು ಓದ್ಕೊಂಡಿದ್ದಾರೆ. ನಾನು ಏನು ಓದಿಲ್ಲ ಅದನ್ನೂ ಓದಿದ್ದಾರೆ. ಈ ಪಕ್ಷಧರ ಮಿಶ್ರನನ್ನು ಬಿಟ್ಟು ಇನ್ನು ಜಗತ್ತಿನಲ್ಲಿ ಯಾರೂ ಇಂಥ ಅಪ್ರತಿಮವಾಗಿರುವಂಥ ವೀರರಿಲ್ಲ ಅಂತ ತಿಳ್ಕೊಂಡಿದ್ದೆ. ಆದರೆ ವ್ಯಾಸರಾಜರನ್ನು ಬಿಟ್ಟು ಜಗತ್ತಿನಲ್ಲಿ ಅಪ್ರತಿಮವಾಗಿರುವಂತಹ ಪಾಂಡಿತ್ಯವನ್ನು ಗಳಿಸಿದವರು ಯಾರು ಅಂದರೆ ಜಗತ್ತಿನ ಉದ್ದಾಮ ಪಂಡಿತ ಪಕ್ಷಧರ ಮಿಶ್ರ ಹೇಳ್ತಾನೆ, ಅದು ವ್ಯಾಸರಾಜರೇ ಅಂಥ ಅಪ್ರತಿಮ ವಿದ್ವಾಂಸರು. ಇಂಥ ಹೆಗ್ಗಳಿಕೆಯನ್ನು ಪಡೆದ ಮಾಧ್ವರು ನಾವು ಅಂತ ಹೇಳಿಕೊಳ್ಳಿಕ್ಕೆ ನಾವು ಸಂತೋಷವನ್ನು ಪಡಬೇಕು ವ್ಯಾಸರಾಜರ ಬಗ್ಗೆ. ಅದೇ ಪಕ್ಷಧರ ಮಿಶ್ರ, ಅದೇ ಸೋಮನಾಥ ಕವಿಗಳು ಹೇಳ್ತಾರೆ, ವ್ಯಾಸರಾಜರು ಸನ್ಯಾಸಿಗಳು. ಕಾಮಕ್ರೋಧಗಳು ಯಾವ ಸನ್ಯಾಸಿಯನ್ನು ಕೆಣಕದೆ ಬಿಡೋದಿಲ್ಲ. ಇಂಥ ಸನ್ಯಾಸಿಗಳು ಚೆನ್ನಾಗಿ ಆಹಾರವನ್ನು ಸ್ವೀಕಾರ ಮಾಡ್ತಾರೆ, ಬೇಕಾದಷ್ಟಾಗಿ ಅವರು ವಿಹಾರಗಳನ್ನು ಮಾಡಿದಾಗ ಮನುಷ್ಯರ ವಿಕಾರಗಳು ಸನ್ಯಾಸಿಗೆ ಯಾಕೆ ಬರೋದಿಲ್ಲ? ಮನುಷ್ಯರಲ್ಲೇನೋ ಯಾರ್ಯಾರು ಮನುಷ್ಯರೋ ಅವರಿಗೆಲ್ಲ ಕಾಮಕ್ರೋಧ ಇದೆ ಅಂತ ವ್ಯಾಪ್ತಿ ಇದೆ. ಇವರು ಮನುಷ್ಯರು, ಇವರಿಗೆ ಅಂತಹ ಕಾಮಕ್ರೋಧಗಳ ಅವಸ್ಥೆ ಇರ್ಬೋದು ಅಂದರೆ ಪರವಾದಿಗಳು ಹೇಳ್ತಾರೆ. ಪಕ್ಷಧರ ಮಿಶ್ರ ಹೇಳ್ತಾನೆ, ಬ್ರಹ್ಮಚರ್ಯದಿಂದ ಬಹಳ ನಿಷ್ಣಾತರು ವ್ಯಾಸರಾಜರು ಅನ್ನುವುದರಲ್ಲಿ ನಾವು ನಿರ್ಣಯ ಮಾಡ್ಬೋದು. ಅವರ ಬ್ರಹ್ಮಚರ್ಯ ಪರೀಕ್ಷೆಗೆ ಪ್ರತ್ಯೇಕ ಯಾವುದೇ ಉಪಾಧಿಗಳು ಬೇಕಾಗಿಲ್ಲ. ಅವರ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಗ್ರಂಥಗಳನ್ನು ರಚನೆ ಮಾಡಬೇಕಾದ್ರೆ ಅತಿಶಯವಾದ ಬ್ರಹ್ಮಚರ್ಯ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಇಂತಹ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇವರ ಬ್ರಹ್ಮಚರ್ಯ ಅವರ ಗ್ರಂಥಗಳ ಮೂಲಕ ನಿರ್ಣಯ ಆಗುತ್ತೆ ಅಂತ ಹೇಳ್ತಾನೆ ಪರವಾದಿ. ಸೋಮನಾಥ ಕವಿಯು ಇದೇ ಹೇಳ್ತಾನೆ, ಅಹರ್ನಿಶೆಯಾಗಿ ಇಂಥ ಸಿದ್ಧಾಂತಗಳನ್ನು ಮಂಡಿಸಬೇಕಾದ್ರೆ ಅವರ ಬ್ರಹ್ಮಚರ್ಯ ಎಷ್ಟು ಉದಾತ್ತವಾಗಿತ್ತು ಅಂತ. ವ್ಯಾಸರಾಜರ ಬ್ರಹ್ಮಚರ್ಯ, ಅವರ ಸನ್ಯಾಸ ಧರ್ಮಗಳು, ಅವುಗಳ ಬಗ್ಗೆ ಅದ್ಭುತವಾದ ಭಾವನೆಗಳಿದೆ. ಒಂದು ಸಣ್ಣ ಘಟನೆಯನ್ನು ಈ ಮಧ್ಯದ ಪ್ರಸಂಗದಲ್ಲಿ ನಾನು ಹೇಳ್ತೇನೆ. ನಮ್ಮ ಗುರುಗಳು ವಿಶ್ವೇಶತೀರ್ಥರು 1975ನೇ ಇಸ್ವಿಯಲ್ಲಿ ಕಲ್ಕತ್ತಾದಲ್ಲಿ ಚಾತುರ್ಮಾಸ್ಯ ಸಂಕಲ್ಪ ಮಾಡಿದ್ರಂತೆ. ನಾನು ಆ ಇಸ್ವಿಯಲ್ಲಿ ಹುಟ್ಟೇ ಇರಲಿಲ್ಲ, ನಾನು ಹುಟ್ಟಿದ್ದು 76ರಲ್ಲಿ. ನಾನೊಂದು ಕಡೆ ಓದಿದ್ದನ್ನು 75ನೇ ಇಸ್ವಿಯಲ್ಲಿ ಕಲ್ಕತ್ತಾದಲ್ಲಿ ವ್ಯಾಸರಾಜರ ಬಗ್ಗೆ ಒಂದು ಪ್ರವಚನ ಮಾಡಿದ್ರಂತೆ. ಅವರ ಸಿದ್ಧಾಂತಗಳ ಬಗ್ಗೆ ಪ್ರವಚನ